ಅಳತೆಗೆ ತಕ್ಕಂಗೆ ಬಟ್ಟೆ ಹಾಕ್ಬೇಕು, ಯೋಗ್ಯತೆ ತಕ್ಕಂಗೆ ಮಾತಾಡಬೇಕು. ಅವೆರಡು ನನ್ನ ಹತ್ರ ಜಾಸ್ತಿನೇ ಐತೆ. ಇವ್ನು ಯಾವನು ಹಳೆಗಿರ ಹಾಕಿರ್ಬೋದು. ಡಬ್ಬ ನನ್ನ ಮಗ. ಹಲೋ ಹಲೋ ಬ್ರೋಕರ್, ನಾವು ಕಲಾಸಿಪಳ್ಳಿದವರು. ಅದೇ ಡೋರ್ ನಂಬರ್ 9 ಕ್ರಾಸ್ ನಂಬರ್ 9 ಮುನಿಯಮ್ಮನ್ ಜೋಬಡಿ. ಓ 999 ತೋಳ ಹಳ್ಳಕ್ಕೆ ಬಿತ್ತೋ. ಓ ನೀವು ಒಳಬ್ರು ಚೆನ್ನಾಗ್ ಗೊತ್ತೇಳಿ, ಚೆನ್ನಾಗ್ ಗೊತ್ತು. ನಿನ್ನೆ ಹುಡುಗಿ ಮನೆಗೆ ಹೋಗಿದ್ವಲ್ವಾ, ಆ ಹುಡುಗಿ ನಮ್ಗೆಲ್ಲ ಓ ಓ ಇನ್ನೇನು ಮತ್ತೆ ಬರ್ರಿ ಸಣ್ಣ ಮಾತುಕತೆ ಇಟ್ಕೊಂಡ್ಬಿಡೋಣ. ಆದ್ರೆ ಒಂದ್ ಕಂಡೀಷನ್. ಏನು? ಹುಡುಗಿಗೆ ರೀಲ್ಸ್ ಮಾಡಕ್ ಬರುತ್ತೆ ತಾನೇ? ಯಾಕೆ ಬರಲ್ಲ? ಬ್ಯಾಂಗಲ್ ಬಂಗಾರಿ ರೀಲ್ಸ್ಗೆ 1 ಮಿಲಿಯನ್ ಲೈಕ್ಸ್ ತಾಂಡವಳೆ. ವಾವ್ ಸೂಪರ್. 1 ಮಿಲಿಯನ್ ಲೈಕ್ಸ್. ನಮ್ಮ ಮನೆಗೆ ತಕ್ಕ ಸೊಸೆ. ಇನ್ನಾಕ್ ತಡ, ಈ ಸಂಡೇನೆ ಬಂದ್ಬಿಡಿ, ಮಾತುಕತೆ ಮುಗಿಸ್ಬಿಡೋಣ. ಸರಿ ಮಡ್ಗ್ಲಾ? ಮಡ್ಗಕ್ಕಿಂತ ಮುಂಚೆ ಹುಡ್ಗಿ ಬೆರಳಿಗೆ ಉಂಗುರ ಹಾಕೋಕ್ಕಿಂತ ಮೊದ್ಲು ನನ್ನ ಅಕೌಂಟ್ಗೆ ಅಮೌಂಟ್ ಹಾಕ್ಬಿಡಿ. ಈಗ ಮಡ್ಗಿ. ಅವಾಗೆಲ್ಲ ಅತ್ತೆದಿರು ಹುಡ್ಗಿಗೆ ಅಡ್ಗೆ ಮಾಡಕ್ ಬರ್ತದ ಅಂತ ಕೇಳೋರು. ಆದ್ರೆ ಈಗ ರೀಲ್ಸ್ ಮಾಡಕ್ ಬರುತ್ತಾ ಅಂತ ಕೇಳ್ತಾವ್ ತರ್ಲೆ ಮುಂಡವು. ಹೋಗ್ಲಿ ಬಿಡಿ, ಏನ್ ನಿಮ್ ಪ್ರಾಬ್ಲಮ್? ಎಂಗೇಜ್ಮೆಂಟ್ ಆಗಿ 1 ವಾರ ಆಗಿಲ್ಲ, ಆಗ್ಲೇ ಮದುವೆ ಬೇಡ ಅಂತಿದ್ದೀರಾ. ಬ್ರೋಕರ್ ಅಂಕಲ್, ಹುಡುಗಿ ರೋಡಲ್ಲಿ ತಲೆ ತಗ್ಗಿಸ್ಕೊಂಡು ನಡೀತಾಳೆ ಅಂತ ಹೇಳಿದ್ರಿ. ಆದ್ರೆ ಇವಳು ತಮಟೆ ಸೌಂಡ್ ಕೇಳಿದ್ರೆ ಸಾಕು ಕಾಲರ್ ಎತ್ಕೊಂಡ್ ಕುಣಿತಾಳೆ. ಹೆಂಗೆ? ಡಂಕಣ ಕಣ 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 ಕಣಕ್ ಅಂತ ಹಿಂಗೆ ನೀವು ಕುಣಿತಿರೋ. ನಿಜಾನೇ ನಮ್ಮ ಸಂಸ್ಕೃತಿ. ನಾವ್ ಹಂಗೆ. ನಮ್ಮಪ್ಪ ನನ್ನ ಹುಲಿ ತರ ಸಾಕಿದ್ದಾರೆ. ನಿನ್ನ ಹತ್ರ ಗಿಣ್ಣಿ ತರ ಅನ್ಬಿಟ್ನಲ್ಲಪ್ಪ. ಯೂನಿಯಾ ಸೀಮೆ ಗಂಡ್ಸ್ ಅಂಕಲ್ ಕೈ ತುಂಬಾ ದುಡಿತಾನೆ, ಆದ್ರೆ ಮೈ ತುಂಬಾ ಸಾಲನೇ ತುಂಬಿಕೊಂಡಿದ್ದಾನೆ. ಮನೆ ಕಟ್ಟಿದೀನಿ, ಇಂತರ ಮನೆ ಹಾಳು ಮಾಡಿಲ್ಲ. ಸರ್ ಅವ್ರ ಕ್ಯಾಚ್ ಚಾಹಿಯೇ? ಇವನೇನೆ ಕೇಳ್ತಾವನೆ. ಇನ್ನು ಏನಾದ್ರು ಬೇಕಾ ಅಂತ ಕೇಳ್ತಿರೋದು. ಕೇಳೋಣ ಅಂದ್ರೆ ಇವನ್ ಕನ್ನಡನೇ ಬರಲ್ಲ, ನಮ್ಗೋ ಕನ್ನಡ ಬಿಟ್ಟು ಬೇರೆ ಭಾಷೆ ಬರಲ್ಲ. ಲೇ ಲಡ್ಕ ಹೋಗ. ಬೆಂಗಳೂರಲ್ಲಿ ಫುಡ್ ಡೆಲಿವರಿಯಿಂದ ಹಿಡಿದು ಮಗು ಡೆಲಿವರಿವರೆಗೂ ಬರೀ ಹಿಂದಿಯವರೇ ಆವರ್ಸ್ಕೊಂಬಿಟ್ಟವ್ರೆ. ಕರ್ಮ. ಹೌದು ಮಾಮ, ನಾವೇ ಕೆಲಸ ಇದ್ದೀರ ಆಯ್ಕೊಂಡ್ ತಿಂತಿದೀವಿ, ಅಂತದ್ರಲ್ಲಿ ನಮ್ಮ ಹತ್ರನೇ ಕಿತ್ಕೊಂಡ್ ತಿನ್ನಕ್ ಬಂದವ್ರ ಪಾಪ ನನ್ ಮಕ್ಳು. ಅಂಕಲ್ ವಿಷಯಕ್ ಬನ್ನಿ. ಓ ಭಾಷೆ ವಿಷಯ ಬಂತಲ್ಲ, ಸ್ವಲ್ಪ ಎಕ್ಸೈಟ್ ಆಗ್ಬಿಟ್ಟೆ. ಹೇಳಮ್ಮ, ಏನ್ ತೊಂದ್ರೆ? ಎಂಗೇಜ್ಮೆಂಟ್ ಆದ್ಮೇಲೆ ಎಲ್ರು ಏನ್ ಮಾಡ್ತಾರೆ? ಏನ್ ಮಾಡ್ತಾರೆ? ಏನೇನೋ ಮಾಡ್ತಾರೆ, ಆಮೇಲೆ ಬೇಜಾರಾಗಿ ಮದ್ವೆ ಆಗ್ಬಿಡ್ತಾರೆ. ಅದಕ್ಕೂ ಮುಂಚೆ ಮಾಲು, ರೆಸ್ಟೋರೆಂಟು, ಮೂವಿ ಅಂತೆಲ್ಲ ಓಡಾಡ್ತಾರೆ. ಆದ್ರೆ ಇವನು ಗೌರ್ಮೆಂಟ್ ಅವರು ಫ್ರೀ ಕರೆಂಟ್ ಕೊಟ್ಟಿದ್ರು, ಕರೆಂಟ್ ನ ಹೇಗ್ ಉಳ್ಸೋದು ಅಂತ ಯೋಚನೆ ಮಾಡ್ತಾರೆ. ಕೈ ತುಂಬಾ ಕಾಸು ಬಂದ್ರು ಖರ್ಚೆ ಮಾಡಲ್ಲ ಅಂತಿದ್ಯಾ? ಯಾಕೆ ಖರ್ಚು ಮಾಡಲ್ಲ? ನಮ್ಮ ಮನೆ 3 ತಿಂಗಳು ರೇಷನ್ ಖರ್ಚು, ಇವಳು 1 ದಿನಕ್ಕೆ ಫೇಶಿಯಲ್ ಖರ್ಚು ಮಾಡಿದ್ದೀನಿ ಅಂಕಲ್. ಆಮೇಲೆ ಬ್ಯೂಟಿ ಪಾರ್ಲರ್ ಇಂದ ಆಚೆ ಬಂದ್ಬಿಟ್ಟು ನಂದು ನ್ಯಾಚುರಲ್ ಬ್ಯೂಟಿ ಅಲ್ವಾ ಅಂತಾಳೆ. ನೋಡಿದ್ರ ಅಂಕಲ್ ಹೇಗ್ ಹೋಗಿತಾನೆ? ನನ್ ಮೇಲೆ ಅಲ್ವೇ ನಮ್ಮ ಬಿದ್ದಿದ್ದು. ಇರ್ಲಿ ಬಿಡಮ್ಮ. ನಮ್ಮ ಮನೇಲಿ ಎಂತೆಂತ ಹುಡುಗಿರ್ ನೋಡಿದ್ರು, ಫಿಲ್ಟರ್ ಹಾಕಿ ಇವಳು ಫೋಟೋ ನೋಡ್ಬಿಟ್ಟು ಪೆಂಗ್ ಆಗ್ಬಿಟ್ಟೆ. ನನಗೂ ಅಷ್ಟೇ, ಎಂತೆಂತ ಹುಡುಗರು ಬಂದಿದ್ರು ಗೊತ್ತಾ? ಈ ಬ್ರೋಕರ್ ಕೊಟ್ಟಿದ್ ಬಿಲ್ಡಪ್ ನೋಡಿ ನೀನಂತ ಸಡೆ ನೋಕೆ ಮಾಡಿ. ಯಾವನಿಗೆ ಹೇಳ್ತಿದ್ದೆ ಸಡೆ ಅಂತ? ನನ್ನಪ್ಪ, ನಾನ್ ಸಡೆ ನನ್ ಮಗ ಅಪ್ಪ ನಾನು. ಹೆಂಗೋ ಇಬ್ರು ಸೇರ್ಸಿ ಸಂಧಾನ ಮಾಡೋಣ ಅನ್ಕೊಂಡಿದ್ದೆ, ಯಾಕೋ ಇಬ್ರಿಗೂ ಸಮಾಧಾನನೇ ಇಲ್ವೇ. ಏನಮ್ಮ ನೀನ್ ಏನ್ ಹೇಳ್ತೀಯಮ್ಮ? ಸಂಸ್ಕೃತಿ ಇನ್ನೇನಾದ್ರೂ ಹೇಳೋದಿದ್ಯಮ್ಮ? ಈ ಬಡ್ಡಿ ಮಗ ದಿನಕ್ಕೆ 108 ಸತಿ ಕಾಲ್ ಮಾಡ್ತಾನೆ. ಬಿಸಿ ಬಂದ್ರು ಬೈತಾನೆ, ಕಾಲ್ ಪಿಕ್ ಮಾಡಿದ್ರು ಬೈತಾನೆ. ಸೀರೆ ಉಟ್ಕೋ ಅಂತಾನೆ, ಉಟ್ಕೊಂಡ್ರೆ ಅಲ್ಲೋ ಇಲ್ಲೋ ಒಂಚೂರು ಬೆನ್ ಕಾಣಿಸಿದ್ರೆ ಅದಕ್ಕೂ ಬೈತಾನೆ. ಭಾನುವಾರನು ಬೇಳೆ ಸಾರು, ನನ್ ಕನ್ಸೆಲ್ಲ ನುಚ್ಚು 100, ಎಲ್ಲದಕ್ಕೂ ಪರ್ಮಿಷನ್, 108 ರಿಸ್ಟ್ರಿಕ್ಷನ್. ಹಳೆ ಕಾಲದ ಮೈಂಡ್ ಸೆಟ್. ನನಗೂ ದೊಡ್ಡ ಪನಿಷ್ಮೆಂಟ್ ಈ ಎಂಗೇಜ್ಮೆಂಟ್. ನನ್ ಲೈಫೇ ಖಾಲಿ ಪಲಾವ್ ಆಗ್ಬಿಟ್ಟಿದೆ. ಸಂಸ್ಕೃತಿ ನೀನೇನು ಅನ್ಕೊಂಬೇಡ, ನಾನಿದ್ದೀನಿ ಸುಮ್ನೆರಮ್ಮ. ಆನಂದು ಆ ರಿಂಗ್ ಎತ್ಕೋ, ಆ ಫಿಂಗರ್ಸ್ ಹಾಕು. ನಾನು ಮತ್ತೆ ಫಿಂಗರಿಗೆ ರಿಂಗ್ ಹಾಕಿದ್ರೆ ನನ್ ಕುತ್ಕೊಂಡು ನಾನೇ ಹಾಕೊಂಡು ಸೆಲ್ಫ್ ಸೂಸೈಡ್ ಮಾಡ್ಕೊಂಡಂಗೆ.
ನಾನು ಬೇಕಾದ್ರೆ ಈ ಜನ್ಮ ಪೂರ್ತಿ ಬ್ರಹ್ಮಚಾರಿ ಆಗಿದ್ಬಿಡ್ತೇನೆ. ಇಂಥ ಬಾಯಿ ಬಡಿಕೆ ಸವಾಸ ಮಾತ್ರ ಮಾಡಲ್ಲ. ಯಾಕೆ ರಾಜ? ವರ್ಷಕ ಫಸ್ಟ್ ಓಹೋ ಬಡ್ಡಿ ಮಗನೇ, ಕಮಿಷನ್ ಸಿಗುತ್ತೆ ಅಂತ ಕಾಮನ್ ಸೆನ್ಸ್ ಇಲ್ದಿರೋ ಗಂಡ್ಬೇರಿನ ನನ್ನಂತ ಸದ್ಗುಣ ಸಂಪನ್ನ ಗಂಟಾಕಕ್ ನೋಡಿದ್ಯಾ? ನಾಷ್ಟ ಮಾಡೋ ಅಂದ್ರೆ ಪಾಸ್ತಾ ಬೇಕು ಅಂತಾಳೆ, ರೈಸ್ ಬಿಟ್ಟಿನಂತ ಇಷ್ಟು ನೂಡಲ್ಸ್ ತಿಂತಾಳೆ. ಹನಿಮೂನ್ಗೆ ಪ್ಯಾರಿಸ್ಗೆ ಹೋಗ್ಬೇಕಂತೆ, ಬರ್ಡೇಗೆ ಐಫೋನೇ ಬೇಕಂತೆ, ಒಂಚೂರು ಮೈ ಬಿಸಿ ಆದ್ರೆ ಡೋಲೋ ಬೇಡ ಅಪೋಲೋಗೆ ಹೋಗ್ಬೇಕಂತೆ, ಗ್ಲಾಮರ್ ಹಾಳಾಗುತ್ತಂತ ಮಕ್ಳೇ ಬೇಡ, ಮುಗಿಲ ಮಕ್ಕ ಹಾಕೊಂಡ್ ಬೇಡ. ಬೇಡ ಬೇಡ ಬೇಡ. ಏಯ್ ಸುಮ್ನೆರಾಯ, ಇಷ್ಟಕ್ಕೆಲ್ಲ ಉಗ್ಯ ಮಾತಾಡ್ತಾರ? ಪಾಪ. ನಿಮಗೆ ಇವಳ ಬಗ್ಗೆ ಗೊತ್ತಿಲ್ಲ. ರಾತ್ರಿ 2 ಗಂಟೆವರೆಗೂ ವಿಡಿಯೋ ಕಾಲ್ ಇರ್ತಾಳೆ. ಏನ್ ವಿಡಿಯೋ ಕಾಲ್ ಸರ್ವಿಸ್ ಸೆಂಟರ್ ನಡೆಸ್ತಿದ್ದಾಳ. ಚಪ್ಲಿ ಕಿತ್ತೋಗುತ್ತೆ. ಚಪ್ಲಿ ಕಿತ್ತೋಗುತ್ತಂತ ಹೊಸ ಚಪ್ಲಿ ಕೊಡ್ಸಿರೋದು. ನಂಗೆ ಈ ಚಪ್ಲಿನೇ ಬೇಡ. ನಿಮ್ಮ ಅಪ್ಪಂದೇ ಹೋಗ್ಬೇಕು. ಅಂಕಲ್, ನಮ್ಮ ಅಮ್ಮಗ ಅತ್ತೆ ಅನ್ಬೇಡ, ಅಮ್ಮ ಅನ್ನು ಅಂದ್ರೆ ಅಮ್ಮನ ಅಂತಾಳ ಅಂಕಲ್. ಅಮ್ಮ ಸಂಸ್ಕೃತಿ ಇದು ನಮ್ ಸಂಸ್ಕೃತಿ ಅಲ್ಲಮ್ಮ. ಏನೋ ಒಂದು 2 ಟೈಮ್ಸ್ ಹಾಗಂದಿರ್ಬೋದೇನೋ ಅಷ್ಟೇ ಅಂಕಲ್. ಇಲ್ಲ ಅಂಕಲ್, ಇವಳು ಬೇಜಾನ್ ಸತಿ ನಿನ್ನ ಅಮ್ಮನ ಅಂದವಳೆ. ಇಂಥವಳ ಜೊತೆ ಜೀವನ ಮಾಡಕ್ಕಾಗಲ್ಲ. ತಗೋ ಲೈನ್ ಕ್ಯಾಟ್ ಗೋಲ್ಡ್ ರಿಂಗು. ಏನ್ರಪ್ಪ ನಿಮ್ ಮ್ಯಾರೇಜು ಡ್ಯಾಮೇಜು, ನನ್ ಕಮಿಷನ್ ಕತೆ ಹೆಂಗ್ರಪ್ಪ? ಕಮಿಷನ್ ಕಮಿಷನ್ ಕಾಸ್ಗೋಸ್ಕರ ಇಂಥ ಕಂಬಂಗಿ ಇನ್ನೊಂದ್ಸಲಿ ತೋರಿಸ್ಬೇಡ. ಸೇಮ್ ಪಿಂಚ್. ಸರ್ ಬಿಲ್ಲು ಎಷ್ಟು? 1000. ನಾಯಿ ಪೈಸೆ ನಹಿ. क्या बोलते सुअर? ಅಮ್ಮ ಬ್ರೋಕರ್ ಆಗಿದ್ದೋನು ಬೇರಾಗ್ಬಿಟ್ಟೆ. ಇದೇ ರೀತಿ ಹೆಚ್ಚಿನ ಮನರಂಜನೆಗಾಗಿ ಮ್ಯಾಜಿಕ್ ಮೂನ್ ಸ್ಟುಡಿಯೋನ